ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್. ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. 9 ಗಂಟೆ ಆಗಿದೆ. ನಾವು 5 ರಸ್ತೆ ಮಾರ್ಗದಿಂದ ಹೋಗ್ತಾ ಇದ್ದೀವಿ. ಯಾಕೆ ಗೊತ್ತಾ, ನಮ್ದು ರಾಯರಪೇಟೆಯಿಂದ ನಮ್ಗೆ ಹತ್ರ ಆಗತ್ತೆ. ನಾವೀಗ ಅಯ್ಯಪ್ಪ ನಗರಕ್ಕೆ ಹೋಗ್ಬೇಕು. ಒಂದು ರೌಂಡ್ ಹಾಕಿ ಹೋಗ್ಬೇಕು. ಕೋಟೆಕೆರೆಯಿಂದ ಹೋಗಿದ್ರೆ ಹತ್ರ ಆಗತ್ತೆ, ಅದ್ರಲ್ಲಿ ಗಾಡಿ ಬಿಡ್ತಾ ಇಲ್ಲ. ಹಾಗಾಗಿ ಈಗ ಒಂದು ರೌಂಡ್ ಹಾಕಿ ಹೋಗ್ಬೇಕಾಗಿದೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಈಗ 5 ರಸ್ತೆಯಲ್ಲಿ ಎಲ್ಲರೂ ಹಳ್ಳಿಗೆ ಹೋಗ್ಲಿಕ್ಕೆ ಬಸ್ಸಿಗೆ ಕಾಯ್ತಾ ಇದ್ದಾರೆ. ತುಂಬಾ ರಶ್ ಇದೆ. ಆದ್ರೂ ಕೂಡ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಓಕೆನಾ? ತುಂಬಾ ರಶ್ ಇದೆ. ನಾನು ಇವತ್ತು ಫುಲ್ ಎಂಜಾಯ್, ಅಂದ್ರೆ ಕೋಟೆಕೆರೆಯಲ್ಲಿ ಏನೇನಿದೆ ಎಲ್ಲವೂ ತೋರಿಸ್ತೇನೆ, ಓಕೆನಾ? ಬನ್ನಿ, ನೀವು ನನ್ನ ಜೊತೆ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ. ಹೇಗಿದೆ ನಮ್ಮ ಸಿರ್ಸಿ ಜಾತ್ರೆ ಅಲ್ವಾ? ಡೈಲಿ ಹೋಗ್ಬೇಕು, ಅಷ್ಟೇ ಖುಷಿ ಇರತ್ತೆ. ಏನೆಲ್ಲ ಎಷ್ಟೆಲ್ಲ ಆಟ ಆಡೋದು ಎಲ್ಲ ಬಂದಿರತ್ತಲ್ವಾ, ಬರ್ಲಿಕ್ಕೆ ಟೈಮ್ ಆಗಲ್ಲ. ನಾವಿವತ್ತು ಒಂದು ಟೀಚರ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕುರಿ ಊಟ ಇದೆ, ಅಂದ್ರೆ ಮಟನ್ ಊಟ ಇದೆ. ನಮ್ಮ ಸಿರ್ಸಿ ಜಾತ್ರೆಯಲ್ಲಿ ಕುರಿಯನ್ನ ಕಡಿಯೋದು, ಅಂದ್ರೆ ಹರಕೆ ಎಲ್ಲ ಹೊತ್ಕೊಳ್ತಾರೆ ಕೆಲವೊಬ್ರು. ಈ ದಿನದಲ್ಲಿ ಕುರಿ ಕಡ್ದು ಹರಕೆ ತೀರಿಸ್ತಾರಲ್ವಾ, ಊಟ ಇಟ್ಕೊಂಡಿದ್ದಾರೆ. ನಮ್ಗೆ ಕರೆದಿದ್ರು ನೈಟ್ 9 ಗಂಟೆಗೆ ಬನ್ನಿ ಅಂತ. ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಅವ್ರದ್ದು ನೆಂಟ್ರಲ್ಲಿ ಇರ್ತಾರಲ್ವಾ, ಫ್ರೀಯಾಗಿ ಮಾತಾಡ್ಲಿಕ್ಕೆ ಆಗಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ನಾವು. ನೋಡಿದ್ದು 5 ರಸ್ತೆ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ನೋಡಿದ್ರು ಜನ ಜನ ಜನ. ಗಾಡಿ ಎಲ್ಲ ಕಡೆಗೂ ಗಾಡಿ ಪಾರ್ಕಿಂಗ್. ಈ ಕಡೆ ಎಲ್ಲ ನಮ್ದು ಸೆಂಟ್ ಅಂತೋನಿ ಅವೇ ಮರಿಯ ಸ್ಕೂಲ್ ಎಲ್ಲ ಇದೆಯಲ್ವಾ, ಈ ಕಡೆ ಚರ್ಚ್ ರೋಡಲ್ಲಿ ಅಲ್ಲೆಲ್ಲ ಪಾರ್ಕಿಂಗ್. ದೂರ ಕಾರ್ ಇಟ್ಟು, ಬೈಕ್ ಇಟ್ಟು, ಆಟೋ ಇಟ್ಟು ಮಾರ್ಕೆಟಿಗೆ ಹೋಗ್ಬೇಕು. ಇಲ್ಲೇ ಹೀಗೆ ಡೌನ್ ಅಲ್ಲಿ ಹೋದ್ರೆ ಆಯ್ತು, ಹತ್ರ ಇದೆ ಇಲ್ಲಿ. ನಾವೀಗ ಅಯ್ಯಪ್ಪ ನಗರಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಮಟನ್ ಊಟ, ಮಟನ್ ಸುಕ್ಕ, ರೊಟ್ಟಿ ಮತ್ತು ಏನೇನೋ ಮಾಡಿದ್ರಪ್ಪ. ಎಲ್ಲ ಊಟ ಮಾಡ್ಕೊಂಡು ಬಂದ್ರು. ಕೋರಿ ರೊಟ್ಟಿ ಅಂತಾರಲ್ವಾ, ಕುಂದಾಪುರ ಸೈಡ್ ಮಾಡ್ತಾರೆ, ಅದು ಕೂಡ ತಂದಿದ್ರು. ಸಖತ್ತಾಗಿತ್ತು. ಊಟ ಮಾಡ್ಕೊಂಡು ನಾವು ಬಂದೇವಿ ಈಗ. ಹಾಗೆ ಚಿಕನ್ ಸುಕ್ಕನು ಮಾಡಿದ್ರು. ಜೋಳದ ರೊಟ್ಟಿ, ಚಿಕನ್ ಸುಕ್ಕ ಎಲ್ಲ ಮಾಡಿದ್ರು. ಕೋರಿ ರೊಟ್ಟಿ ಕುಂದಾಪುರ, ಮಂಗಳೂರು, ಉಡುಪಿ ಕಡೆ ಮಾಡ್ತಾರಲ್ವಾ, ತುಂಬಾ ಸಖತ್ತಾಗಿರುತ್ತೆ. ಮಟನ್ ಊಟಕ್ಕೆ, ಚಿಕನ್ ಊಟಕ್ಕೆ, ಗೊತ್ತಾ? ಅದನ್ನ ತಿನ್ಕೊಂಡು ಬಂದ್ವಿ. ಈಗ ನಾವೀಗ ಅಲ್ಲೇ ಇಳ್ಕೊಂಡ್ವಿ. ಎಲ್ಲಿ ಗೊತ್ತಾ, ನಮ್ದು TSS ರೋಡ್ ಇದೆ ಅಲ್ವಾ, ಅಯ್ಯಪ್ಪ ನಗರ, ಅಲ್ಲಿ ಹುಬ್ಳಿ ರೋಡ್ ಹತ್ರ, ಕೋಟೆಕೆರೆ ಹತ್ರ, ಅಲ್ಲೇ ಇಳ್ಕೊಂಡು ಹಾಗೆ ಕೋಟೆಕೆರೆಗೆ ಆ ರೂಟಿಂದ ಬಂದ್ವಿ. ಮತ್ತೆ ಈ ಕಡೆಯಿಂದ ಬಂದಿಲ್ಲ ನೋಡಿ. ಎಲ್ರು ಆಟ ಆಡ್ತಾ ಇದ್ದಾರೆ, ಎಲ್ರು ಸೇರ್ಕೊಂಡಿದ್ದಾರೆ. ರಶ್ ಅಂದ್ರೆ ನಾವು ನಡಿಬೇಕಂತಾನೇ ಇಲ್ಲ, ನಮ್ಮ ಹಿಂದ್ಗಡೆ ಇರ್ತಾರಲ್ವಾ ಜನ, ನಮ್ಮನ್ನ ದೂಡ್ತಾ ನಮ್ಮನ್ನ ನಡೆಸ್ತಾರೆ. ಒಬ್ರ ಬೆನ್ನಿಗೆ ಒಬ್ರು ಹೋಗ್ತಾ ಇದ್ರಾಯ್ತು, ಎಲ್ಲೂ ಗ್ಯಾಪ್ ಇಲ್ಲ. ಆಚೆಗೆ ಈಚೆಗೆ ಹೋಗೋಣ ಅಂದ್ರೆ ನಾವು ಅದೇ ರೀತಿ ಬಂದ್ವಿ. ಅವ್ರ ತರನೇ ನಾವು ಒಂದು ಕಡೆಯಿಂದ ಬಂದ್ವಿ. ನಾನು ನನ್ನ ಮಗ ಇಬ್ರೇ ಬಂದಿದ್ರು. ನಾವೆಲ್ಲಿ, ನಮ್ದು TSS ರೋಡ್ ಇದೆ ಇಲ್ಲಿ, ಕೋಟೆಕೆರೆಯಿಂದ ಮೇಲೆ ಹತ್ತೀವಿ ಅಲ್ವಾ, ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇಲ್ಲೇ ಬಂದು ರೀಚ್ ಆದ್ವಿ. ನೋಡಿ ಈ ಆಟ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಚೆನ್ನಾಗಿರೋ ಆಟ ಇದೆ. ನಾನು ತೋರಿಸ್ತೀನಿ ನಿಮ್ಗೆ. ನಾನು ಕೂಡ ಇವತ್ತೊಂದು ಆಟ ಆಡಿದ್ದೆ, ಗೊತ್ತಾ? ಅದು ಯಾವ್ದು ಅಂತ ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಇರ್ಬೇಕು ದುಡ್ಡಿನ ವ್ಯವಹಾರದಲ್ಲಿ. ದುಡ್ಡು ಮತ್ತು ಗೋಲ್ಡ್ ಎಲ್ಲ ಹಾಕೊಂಡು ಹೋಗ್ಬಾರ್ದು, ಹರ್ಕೊಂಡೇ ಹೋಗ್ಬಿಡ್ತಾರೆ, ಗೊತ್ತಾ? ಜಾತ್ರೆ ನಿಜ, ಆದ್ರೆ ಮೋಸ ಹೋಗೋರು ತುಂಬಾ ಜನ ಇದ್ದಾರೆ. ಮೋಸ ಮಾಡುವವರು 10 ಪಟ್ಟು ಜನ ಇದ್ದಾರೆ ಇಲ್ಲಿ. ನನಗೂ ಕೂಡ ಮೋಸ ಆಗ್ತಾ ಇತ್ತು. ಒಂದು 400 ರೂಪಾಯಿ ನಾನು ಕಳ್ಕೊಂಡಿದ್ದೆ, ಆದ್ರೂ ಕೂಡ ಬಿಡ್ಲಿಲ್ಲ. ನಾನು ಕೇಳಿ ತಕೊಂಡು ಬಂದಿದ್ದೆ, ಗೊತ್ತಾ? ಅದು ಎಲ್ಲಿ ಅಂತಾನು ಕೂಡ ಹೇಳ್ತೇನೆ. ಅಂದ್ರೆ ಚೀಟಿಂಗ್ ಮಾಡ್ತಾರೆ, ಗೊತ್ತಾ? ಇಲ್ಲಿ ದುಡ್ಡು ಅಂದ್ರೆ ಇದೇ ರೀತಿ, ಹೀಗೆ ನಡೆಯುತ್ತೆ. ನಾವು ತುಂಬಾ ಹುಷಾರಾಗಿ ಇರ್ಬೇಕು. ನೋಡಿ, ಇದೆಲ್ಲ ಆಟ ದೂರದಿಂದ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ರಶ್ ಅಂದ್ರೆ ತುಂಬಾನೇ ರಶ್ ಇದೆ. ಇಲ್ಲಿ ಮಕ್ಕಳ ಆಟ ಆಡ್ತಾರಲ್ವಾ, ಅದು ಕೂಡ ತುಂಬಾ ಇದೆ. ನಾನು ತೋರಿಸ್ತೀನಿ, ಓಕೆನಾ? ಇದೆಲ್ಲ ನೋಡಿ, ದೂರದಿಂದ ಚಂದ ಕಾಣುತ್ತಲ್ವಾ? ಅದು ತೊಟ್ಟಿಲು ಎಲ್ಲ ಇದೆ. ಲೈಟಿಗಂತೂ ತುಂಬಾನೇ ಸಖತ್ತಾಗಿ ಕಾಣುತ್ತೆ. ಅದೇ ನಾನು ಹೇಳ್ತೀನಿ, ಒಂದು ಆಟ ಆಡಿದ್ನಲ್ವ, ಅಲ್ಲಿ ಏನಾಯ್ತು ಗೊತ್ತಾ? ಒಂದು ಟಿಕೆಟಿಗೆ 60 ರೂಪಾಯಿ. ನಾವು 2 ಟಿಕೆಟ್ ಮಾಡಿದ್ವಿ, ನಾನು ನನ್ನ ಮಗ. 120 ರೂಪಾಯಿ ಕೊಡ್ಬೇಕಲ್ವಾ. ನಾವೇನ್ ಮಾಡಿದ್ವಿ ಗೊತ್ತಾ? 500 ರೂಪಾಯಿ ನೋಟ್ ಕೊಟ್ವಿ. ಅವನು ಏನಂದ ಗೊತ್ತಾ? ಅವನು ಮರಾಠಿಲಿ ಮತ್ತೆ ಹೇಳ್ತಾ ಇದ್ದ. ನನ್ನ ಮಗನಿಗೆ ಸ್ವಲ್ಪ ಅರ್ಥ ಆಯ್ತು, ಕಡೆ ಹಿಂದಿಲಿ ಮಾತಾಡ್ದ.
ಇನ್ನೊಂದು 500 ರೂಪಾಯಿ ಕೊಡಿ, ನಿಮ್ಗೆ 1,000 ರೂಪಾಯಿಂದು ಚೇಂಜ್ ಕೊಡ್ತೀನಿ, ನಮಗ್ ಬೇಕು ಅಂತ ಹೇಳ್ದ. ನಾವೇನ್ ಮಾಡ್ದೆ ಗೊತ್ತಾ, ಮತ್ತೊಂದು 500 ರೂಪಾಯಿ ಕೊಡ್ತಾನಲ್ವಾ, ನಮಗೂ ಕೂಡ ಬೇಕು. 500 ರೂಪಾಯಿ ಇಟ್ಕೊಂಡ್ರೆ ಸರಿ ಆಗಲ್ಲ ಜಾತ್ರೆಯಲ್ಲಿ. 100 ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಇನ್ನೊಂದು 500 ರೂಪಾಯಿನ ಕೊಟ್ಟೆ ನಾನು. ನಂತರ ಅವನು ಏನ್ ಮಾಡ್ದ ಗೊತ್ತಾ, ನಂತರ 20 ರೂಪಾಯಿ ಕೊಡಿ ಅಂದ. ಅಂದ್ರೆ 120 ರೂಪಾಯಿ ನಾವು ಕೊಡೋದಿತ್ತು, 20 ರೂಪಾಯಿನೂ ಕೂಡ ಕೊಟ್ಟೆ. ಅವನು ನಮ್ಗೆ 900 ರೂಪಾಯಿ ಕೊಡ್ಬೇಕಲ್ವಾ ಅವನು. ಇದೇ ನೋಡಿ ಆಟ ನೋಡಿ, ಈ ಆಟ ಎಲ್ಲ ಸಖತ್ತಾಗಿರತ್ತೆ. ಈ ಆಟನೂ ಆಡ್ಬೇಕು, ನಾನು ತೋರಿಸ್ತೀನಿ. ವಿಡಿಯೋ ಮಾಡುವವರು ಇಲ್ಲ, ನಾನು ನನ್ನ ಮಗ ಇಬ್ರು ಕೂತ್ಕೊಂಡ್ರಲ್ವಾ, ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಂತರ ನಾನು ವಿಡಿಯೋ ಮಾಡಿದ್ದೆ ಅದು ಯಾವ ರೀತಿ ಆಟ ಅಂತ. 900 ರೂಪಾಯಿ ಕೊಡ್ಬೇಕಲ್ವಾ. ಅವ್ನು ಏನ್ ಮಾಡ್ದ ಗೊತ್ತಾ, ಒಂದ್ಸಲ 800 ರೂಪಾಯಿ ಕೊಟ್ಟ. ನಾನು 100 ರೂಪಾಯಿ ಕಡಿಮೆ ಇದೆ ಅಂತ ಲೆಕ್ಕ ಮಾಡಿ ಕೊಟ್ಟೆ. ನಂತರ ಏನ್ ಮಾಡ್ದ ಗೊತ್ತಾ, ಇನ್ನೊಂದ್ ಕಡೆಯಿಂದ ಅವನು ನನಗೆ ಖಾಲಿ 500 ರೂಪಾಯಿಯನ್ನ ಕೊಟ್ಟು ಫೋಲ್ಡ್ ಮಾಡಿ ಹೋಗಿ ಅಲ್ಲಿ ಟೈಮ್ ಆಯ್ತು ಅಂದ. ನಾನೇನ್ ಮಾಡ್ದೆ ಗೊತ್ತಾ, ಇರ್ಬೋದು 100 ರೂಪಾಯಿ ಹಾಕಿ ಕೊಟ್ಟಿರ್ಬೋದು ಅಂತ ಹಾಗೆ ಇಟ್ಕೊಂಡು ಹೋದೆ. ಹೋಗ್ತಾನೆ ನಾನು ಲೆಕ್ಕ ಮಾಡ್ತಾನೆ ಹೋದೆ. ನನಗೆ ಡೌಟ್ ಬಂತು, ಅಲ್ಲಿ ಕಡಿಮೆ ಇದೆಯಲ್ವಾ, ಕಡಿಮೆ ಇದೆ ಅನ್ಕೊಂಡು. ಆದ್ರೂ ಆಟಕ್ಕೆ ಕೂತ್ಕೊಬಿಟ್ಟಿದ್ದೆ, ಅಂದ್ರೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಇತ್ತು. ನಂತರ ಬಂದು ಕೇಳಿದೆ ನಾನು. ಅವನು ಎಸ್ಕೇಪ್ ಅಲ್ಲಿ ನಾನಂದೆ, ನೀವು 800 ರೂಪಾಯಿ ಒಂದ್ ಕೈಯಲ್ಲಿ ಇಟ್ಕೊಂಡು 900 ರೂಪಾಯಿ ಇಟ್ಕೊಂಡು ಇನ್ನೊಂದ್ ಕೈಯಿಂದ ನನಗೆ 500 ರೂಪಾಯಿ ಕೊಟ್ಟಿದ್ದೀರಾ, ಕೊಡಿ ಅಂತ ಹೇಳ್ದೆ. ಕೊಡ್ಲಿಲ್ಲ. ಅಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಜನ ಇದ್ರು, ಅವ್ರ ಹತ್ರ ಎಲ್ಲ ಹೇಳ್ದೆ. ಅವರು ಏನಂದ್ರು, ನಮಗೂ ಇದೇ ರೀತಿ ಮೋಸ ಮಾಡಿದ್ದಾರೆ ಈ ಆಟ ಆಡಿಸುವವರು ಅಂದ್ರು. ನಂತರ ನಾನು ಕೇಳಿ ಅಂತೂ ಅವರು, ಆ ಮೇಡಮ್ ಒಬ್ಳು ಹೆಂಗಸು ಇತ್ತಲ್ವಾ, ಅವಳು ಕೊಡಲ್ಲ, ಅವರಿಲ್ಲ ಈಗ ಹೊರಟೋಗಿದ್ದಾರೆ ಹಾಗೆ ಹೀಗೆ ಅಂದ್ರು. ನಂತರ ಏನೇನೋ ಮಾಡಿ ನಾನು ತಕೊಂಡ್ ಬಂದೆ. 500 ರೂಪಾಯಿ ಕೊಟ್ಟಿದ್ದ ಅವನು, ಇನ್ನು 400 ರೂಪಾಯಿ ಕೊಡೋದಿತ್ತಲ್ವಾ, ತಕೊಂಡ್ ಬಂದೆ. ಈ ರೀತಿ ಮೋಸ ಮಾಡ್ತಾರೆ ಗೊತ್ತಾ. ನೋಡಿ, ಈಗ ನಾವು ಇಲ್ಲಿ ಕೂತ್ಕೊಂಡಿದ್ವಿ ಅದೇ ಆಟ ಆಡ್ಲಿಕ್ಕೆ. ನಾನು ತೋರಿಸ್ತೀನಿ ಯಾವ ಆಟ ಆಡುವ ಜನರು ಮೋಸ ಮಾಡಿದವರು ಅಂತ. ನೋಡಿ, ಇದು ತೊಟ್ಟಿಲು ಎಷ್ಟಿದು ಏನಿದು ದೋಣಿ ಚೆನ್ನಾಗಿದೆ, ಎಷ್ಟು ಖುಷಿ ಆಗತ್ತೆ. ನಾವು ಇದ್ರ ಮೇಲೆ ಕುತ್ಕೊಂಡಿದ್ವಿ, ಇದು ರೌಂಡ್ ಹೊಡೆಯುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಆಟ ಅಂತ. ಇಲ್ಲಿ ನಾನೀಗ ವಿಡಿಯೋ ಬಂದ್ ಮಾಡ್ಬೇಕು, ಯಾಕಂದ್ರೆ ಇದು ತುಂಬಾ ಫಾಸ್ಟ್ ಹೋಗತ್ತಲ್ವಾ. ನನ್ನ ಮೊಬೈಲ್ ಎಲ್ಲಾದ್ರೂ ಬಿದ್ದುಬಿಟ್ರೆ ಅಲ್ವಾ, ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಒಂದು 15,000 ರೂಪಾಯಿ ಮೊಬೈಲ್ ನಾನು ಕಳ್ಕೊಬೇಕಾಗ್ಬಹುದು. ಅದಕ್ಕೆ ವಿಡಿಯೋ ಮಾಡುವವರು ದೂರದಲ್ಲಿ ಇರ್ಬೇಕು, ಅಂದ್ರೆ ಕೆಳಗಡೆ ಇದ್ರೆ ಚೆನ್ನಾಗಿ ಬರುತ್ತೆ. ನಾವಿಲ್ಲೇ ಕುತ್ಕೊಂಡಿದ್ವಿ. ಇಲ್ಲಿ ನನ್ನ ಜೊತೆ ಎಲ್ಲ ಹಿಂದ್ಗಡೆ ಇದ್ರಲ್ವಾ, ಎಲ್ರು ಕುತ್ಕೊಂಡಿದ್ರು. ನೋಡಿ, ಅವರೆಲ್ಲ ವಿಡಿಯೋ ಮಾಡಿ ಅಂತ ಇದ್ರು. ನಾನಿವತ್ತಲ್ಲಿ ಮಟನ್ ಊಟಕ್ಕೆ ಹೋಗಿದ್ನಲ್ವಾ, ಎಲೆ ಅಡಿಕೆ ಕೊಟ್ಟಿದ್ರು ಅವರು, ಸರ್ ಟೀಚರ್ ಎಲ್ಲ ಕೊಟ್ಟಿದ್ರ. ಎಲೆ ಅಡಿಕೆ ಹಾಕೊಂಡ್ ಬಂದಿದ್ದೆ. 1, 2, 3 ಎಲೆ ಅಡಿಕೆ ಒಂದೇ ಸಲ ತಿಂದು ಬಂದಿದ್ದೆ. ಬಾಯೆಲ್ಲ ಕೆಂಪಾಗಿದೆ. ಎಲ್ರು ಸೇರಿದ್ರಲ್ವಾ, ತುಂಬಾ ಮಸ್ತ್ ಮಜಾ ಆಗತ್ತೆ ಊಟಕ್ಕೆ. ಎಲ್ರು ಸೇರಿ ಎಲೆ ಅಡಿಕೆ ಹಾಕಿ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ನಾವು 10:30ಗೆ ಇಲ್ಲಿ ಬಂದಿದ್ವಿ ಗೊತ್ತಾ. ನೋಡಿ, ನಾವು ಕುತ್ಕೊಂಡಿದ್ವಿ. ಆದ್ರೆ ಈಗ ವಿಡಿಯೋ ನಾವು ಕೂತಿರೋ ಆಟದ ವಿಡಿಯೋ ಮಾಡಲ್ಲ. ಅದು ಯಾವ ಆಟ, ಅದೇ ಆಟದಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಯಾವ ಆಟ ಅಂತ. ನೋಡಿ, ಇಲ್ಲಿಂದ ಎಷ್ಟು ಚಂದ ಕಾಣುತ್ತೆ ಅಲ್ವಾ, ತುಂಬಾ ಖುಷಿ ಆಗತ್ತೆ. ಇಲ್ಲಿ ಎಲ್ಲ ಆಟನೂ ಇದೆ. ಚಿಕ್ಕ ಮಕ್ಕಳ ಆಟ ಆಡೋದು ನೋಡ್ಬೇಕು ನೀವು. ಮಕ್ಕಳಂತೂ ತುಂಬಾ ಇಷ್ಟಪಡ್ತರು. ಎಷ್ಟೆಷ್ಟು ಚಂದ ಆಟ ಬಂದಿದೆ ಗೊತ್ತಾ. ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನಿಮಗೋಸ್ಕರ. ನಿಮ್ಮ ಮನೇಲೂ ಕೂಡ ಚಿಕ್ಕ ಮಕ್ಕಳು ಇರ್ಬಹುದಲ್ವಾ, ನೋಡಿ ಎಂಜಾಯ್ ಮಾಡಿ. ಓಕೆನಾ. ನೀವೇನಾದ್ರೂ ಜಾತ್ರೆಗೆ ಬರೋದಿದ್ರೆ, ಈ ಸಲ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನೀವು ಮುಂದಿನ ಜಾತ್ರೆಯಲ್ಲೂ ಕೂಡ ಬರ್ಬಹುದು ಅಲ್ವಾ. ನೀವ್ ಈಗ್ಲೇ ರೆಡಿಯಾಗಿ ಇರ್ಬೇಕು, ಹೋಗೋಣ ಅಂತ. ಓಕೆನಾ. ಬನ್ನಿ, ಎಂಜಾಯ್ ಮಾಡಿ, ತುಂಬಾ ಖುಷಿ ಇರತ್ತೆ. ಯಾವಾಗ್ಲೂ ನಮ್ಗೆ ಕೆಲಸ ಇರತ್ತಲ್ವ ಮನೆಯಲ್ಲಿ, ಯಾವಾಗ್ಲೂ ಕೆಲಸ ಇದ್ದೇ ಇರತ್ತೆ. ಅಡುಗೆ ಮಾಡೋದು, ಊಟ ಮಾಡೋದು, ವರ್ಕ್ ಮಾಡೋದು ಇರತ್ತಲ್ವಾ. ಈಗ 1 ವಾರ ನಾವು ಟೈಮ್ ಇಟ್ಕೊಂಡು ಸ್ವಲ್ಪ ಖುಷಿಯಿಂದ ಇರ್ಬೋದು. ಇದು ನೋಡಿ ಒಂದ್ ರೀತಿ ಆಟ. ದೂರದಿಂದ ನಾನು ಇಲ್ಲಿ ಮೇಲ್ಗಡೆ ಇದ್ದೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ. ಅಂದ್ರೆ ಸ್ವಲ್ಪ ಇನ್ನೊಂದು 4-5 ಜನ ಮತ್ತು ಬರ್ಬೇಕು, ಅಂದ್ರೆ ಸೀಟ್ ಖಾಲಿ ಇದೆ. ಇದು ಒಂದ್ ರೀತಿ ಆಟ ನೋಡಿ, ತುಂಬಾ ಆಟ ಆಡೋದು ಬಂದಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ತೋರಿಸ್ತೀನಿ. ನಾನು ಇವತ್ತು ಎಷ್ಟಾಗತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ನೀವು ನೋಡಿ ಖುಷಿ ಪಡಿ. ಓಕೆನಾ. ನಮ್ಮ ಸಿರ್ಸಿ ಹೇಗೆ, ನಮ್ಮ ಸಿರ್ಸಿ ಜಾತ್ರೆ ಹೇಗೆ, ನಮ್ಮ ಸಿರ್ಸಿ ಜನ ಹೇಗೆ ಅನ್ನೋದನ್ನ. ಹಾಗೆ ನೀವು ಜಾತ್ರೆಗೆ ಬರುವಾಗ ತುಂಬಾ ಕೇರ್ಫುಲ್ ಇರ್ಬೇಕು. ನಿಮ್ ಬ್ಯಾಗು, ಮೊಬೈಲು, ಗೋಲ್ಡು. ಯಾಕಂದ್ರೆ 100ಕ್ಕೆ 100ರಷ್ಟು ಜನ ಮೋಸ ಮಾಡುವವರೇ ಇರ್ತಾರೆ ಗೊತ್ತಾ. ಹಾಗೆ ನಾವು ಮೋಸ ಹೋಗ್ಬಾರ್ದು. ಯಾವುದೇ ವಿಷಯದಲ್ಲಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ಇರ್ಬೇಕು. ಇದ್ದೇ ಆಟ ನೋಡಿ ನಾವು ಆಡಿರೋದು. ಈಗ ಒಂದ್ ಸೈಡು ಕೆಳಗ್ ಬರುತ್ತೆ, ಮತ್ತೊಂದ್ಸಲ ಮೇಲೋಗತ್ತೆ, ಗಿರ್ಗಿಟಿ ಹೊಡೆಯತ್ತೆ, ಗಿರಿ ಅಂತ. ತುಂಬಾನೇ ಸಖತ್ತಾಗಿತ್ತು ಗೊತ್ತಾ. ನಾನು ಇದ್ರಲ್ಲಿ ನಾವು ಕುತ್ಕೊಂಡಿದ್ವಿ, ನಾನು ನನ್ನ ಮಗ ಇಬ್ರು.
ತುಂಬಾ ಸಖತ್ತಾಗಿತ್ತು ಈ ಆಟ. ಒಂದ್ಸಲ ಮೇಲ್ ಹೋಗತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ ಹೋಗಿ ತಿರ್ತಾ ಇರತ್ತೆ. ನಮಗೆ ಕೆಳಗಡೆ ಇದ್ದವರು ಒಬ್ರು ಕಾಣಿಸಲ್ಲ. ನಾನಂತೂ ನೋಡ್ಲೇ ಇಲ್ಲ. ಯಾಕೆ ಗೊತ್ತಾ, ನನ್ಗೊಂದ್ ರೀತಿ ಭಯ ಆಯ್ತು ಅಲ್ಲಿ ಹತ್ಕೊಂಡಾಗ. ಯಾಕಂದ್ರೆ ನಾನು ನನ್ನ ಮಗ ಇಬ್ಬರೇ ಬಂದಿರೋದು. ಹಾಗಾಗಿ ನಾನು ನೋಡ್ಲಿಲ್ಲ, ಕೆಳಗಡೆ ಅಂತೂ ನೋಡ್ಲಿಲ್ಲ. ಸುಮ್ಮನೆ ಅಲ್ಲಿ ಕುತ್ಕೊಬಿಟ್ಟೆ ನಾನು. ಈ ಆಟನೇ ನಾವು ಆಡಿರೋದು. ನಿಮ್ಗೆ ಅದೇ ತೋರಿಸ್ತಾ ಇದ್ದೇನೆ. ನಾನು ಆಟ ಆಡುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮೊಬೈಲ್ ಬೀಳೋ ಚಾನ್ಸ್ ಇರತ್ತಲ್ವಾ. ಹಾಗಾಗಿ ತುಂಬಾ ಹುಷಾರಿಂದ ಇರ್ಬೇಕು. ಹಾಗೆ ವಿಡಿಯೋ ಮಾಡುವವರು ಇರ್ಲಿಲ್ಲ, ಅಂದ್ರೆ ಕೆಳಗಡೆ ವಿಡಿಯೋ ಮಾಡಬಹುದಿತ್ತು. ಹಾಗೇನಾದ್ರೂ ನಾನು ಬೇರೆ ಆಟ ಆಡುವಾಗ ವಿಡಿಯೋ ಮಾಡಿ ತೋರಿಸ್ತೇನೆ. ಓಕೆ, ನಾನು ನಮ್ಮ ಮನೆಯವ್ರ ಜೊತೆ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೇನೆ. ಎಲ್ರು ಖುಷಿ ಪಟ್ರು ಗೊತ್ತಾ. ಇದ್ ನೋಡಿ ಕೆಳಗಡೆ ಹೀಗ್ ಬರತ್ತಲ್ವಾ, ಮತ್ತೆ ಹಾಗೆ ಮೇಲೆ ಹೋಗತ್ತೆ ನೋಡಿ. ಅದು ನಾನೀಗ ಇದ್ರಲ್ಲಿ ಫಾಸ್ಟ್ ಇಡ್ಲಿಲ್ಲ, ಸ್ಲೋ ಇಟ್ಟಿದೆ. ತುಂಬಾ ಫಾಸ್ಟ್ ಹೋಗತ್ತೆ, ಫಾಸ್ಟ್ ತಿರ್ಗತ್ತೆ. ಆದ್ರೂ ಒಂದ್ ರೀತಿ ಮಜಾ ಇರತ್ತೆ. ಸ್ವಲ್ಪ ಬೀಳ್ತೀವೇನೋ ಅನ್ಸತ್ತೆ ಅಲ್ಲಿ ಕೂತಾಗ. ಅಂದ್ರೆ ಕೆಳಗ್ ಬಂದು ಬಿಡತ್ತಲ್ವಾ. ಕೆಳಗ್ ಬಂದು ನಮ್ ಪಕ್ಕದಲ್ಲಿದ್ದವರು ನಮ್ ಕಡೆಲಿ ಇದೆ ನೋಡಿ ನೋಡಿ. ಹೀಗಾದ ಕೂಡಲೇ ಏನಾಗತ್ತೆ ಗೊತ್ತಾ, ಪಕ್ಕದಲ್ಲಿ ಇದ್ದವರು ನಮ್ಮ ಮೇಲೆ ಬಿದ್ದ ಹಾಗೆ ಆಗತ್ತೆ. ಆ ರೀತಿ ಆಗತ್ತೆ. ಕಾಲೆಲ್ಲ ಗಟ್ಟಿ ಒತ್ತುಕೊಂಡು ಕುತ್ಕೋಬೇಕು. ತುಂಬಾನೇ ಸಖತ್ತಾಗಿತ್ತು ಗೊತ್ತಾ ನಮ್ ಶಿರ್ಸಿ ಜಾತ್ರೆ ಅಂತೂ. ತುಂಬಾ ಖುಷಿ ಕೊಡತ್ತೆ. ಇದೀಗ ಇನ್ನೊಂದ್ ಸ್ವಲ್ಪ ದಿನ ಇರತ್ತೆ, ಯುಗಾದಿ ತನಕ ಇರಬಹುದು ಎಲ್ಲ ಆಟನೂ ಕೂಡ. ಈಗ ತುಂಬಾ ರಶ್ಶು, ಎಲ್ಲೆಲ್ಲೂ ಕಾಲಿಡ್ಲಿಕ್ಕೆ ಆಗಲ್ಲ. ನಾವು ಈಗ ನಮ್ದು ಅಮ್ಮನವರಿದ್ದಲ್ಲಿ ನಾನು ಹೋಗಿಲ್ಲ ಗೊತ್ತಾ. ಅಂದ್ರೆ ನಾನು ಈ ಕಡೆಯಿಂದ ಬಂದೆ, ಕೋಟೆಕೆರೆ ರೂಟಿಂದ ಬಂದಿದ್ನಲ್ವಾ. ಆ ಕಡೆ ಹೋಗ್ಲಿಲ್ಲ. ಮನೆಗೆ ಹೋಗುವಾಗ ಹೋಗ್ತೇನೆ, ಆದ್ರೆ ಇವತ್ತು ದೇವಿ ದರ್ಶನ ಮಾಡಲ್ಲ ನಾನು. ಯಾಕಂದ್ರೆ ನಾವು ಲೇಟ್ ಆಗ್ಬಿಡತ್ತಲ್ವಾ. ನಮ್ಗೆ ಹತ್ರ ಯಾವ್ದು ರೂಟ್ ಇದೆ ಆ ರೂಟಲ್ಲಿ ಹೋಗ್ಬಿಡ್ತೀನಿ. ಅಲ್ಲಿ ಹೋದ್ರೆ ತುಂಬಾ ರಶ್ ಇದೆ. ನೋಡೋದು ತುಂಬಾ ಕಷ್ಟ 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 ಗೊತ್ತಾ. ಇಲ್ಲಿ ಶುಕ್ರವಾರ ಅಷ್ಟು ರಶ್ ಇರ್ಲಿಲ್ಲ, ಶನಿವಾರ ರವಿವಾರ ಅಂತೂ ತುಂಬಾನೇ ರಶ್. ಎಲ್ರು ಹೇಳ್ತಾ ಇದ್ರೆ ತುಂಬಾ ಜನ ಬಂದಿದ್ದಾರೆ ಅನ್ಕೊಂಡು. ನಿಜವಾಗ್ಲೂ ಹೌದು. ನಾವು ಮಧ್ಯಾಹ್ನ ಅಲ್ಲಿ ಆ ರೂಟಲ್ಲಿ ಬಂದಿದ್ವಿ, ತುಂಬಾ ರಶ್ ಇತ್ತು. ನಾವು ಮಾರ್ಕೆಟಿಗೆ ಹೋಗುವಾಗ ಸ್ಕೂಟಿ ಎಲ್ಲ ಒಯ್ಲಿಕ್ಕೆ ಆಗಲ್ಲ ಈ ಟೈಮಲ್ಲಿ, ಯಾಕಂದ್ರೆ ನಮ್ಮ ಸ್ಕೂಟಿಗೆ ಬಂದು ಗುದ್ದು ಬಿಡ್ತಾರೆ ಗೊತ್ತಾ. ಆ ರೀತಿ ಇದೆ ಜನ. ತುಂಬಾ ಫಾಸ್ಟ್ ಆಗಿ ಇರ್ತಾರೆ ಗಾಡಿ ಓಡಿಸೋರು. ಅಂದ್ರೆ ಹೋಗೋದೇ ಅವರಿಗೆ ತಲೆ ಇರತ್ತಲ್ವಾ, ತುಂಬಾ ಫಾಸ್ಟ್ ಇರ್ತಾರೆ. ಹೋಗೋದು ಕಷ್ಟ ಇದೆ, ಗಾಡಿ ಎಲ್ಲ ತಕೊಂಡು ಹೋಗೋದು ತುಂಬಾ ಕಷ್ಟ ಇದೆ ಈ ಟೈಮಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಟ. ಇದು ಮುಗಿತಾ ಬಂತು. ನಾನು ಇದು ಫುಲ್ ವಿಡಿಯೋ ಮಾಡಿದ್ದೆ ನಿಮ್ಗೆ ತೋರಿಸ್ಬೇಕಂತ. ಈ ಆಟ ತುಂಬಾನೇ ಚೆನ್ನಾಗಿದೆ, ಆದ್ರೆ ಗಟ್ಟಿ ಕುತ್ಕೋಬೇಕು. ಓಕೆನಾ. ನಮ್ಮ ಪಕ್ಕದಲ್ಲಿ ಸ್ವಲ್ಪ ದಪ್ಪ ಇದ್ದವ್ರನ್ನೆಲ್ಲ ಕೂರ್ಸ್ಕೋಬಾರ್ದು. ಅವ್ರು ಬಂದು ನಮ್ಮ ಮೈ ಮೇಲೆ ಬಂದು ಗುದ್ದದ ಹಾಗೆ ಆಗತ್ತೆ, ದೂಡ್ದ ಹಾಗೆ ಆಗತ್ತಲ್ವಾ, ನೋವಾಗತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಕುತ್ಕೋಬೇಕು. ಚೆನ್ನಾಗಿದೆ ಅಲ್ವಾ ಈ ಆಟ. ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ. ಈ ರೀತಿ ಒಂದ್ಸಲ ಕೆಳಗ್ ಬರುತ್ತೆ, ಮತ್ತು ಮೇಲ್ ಹೋಗತ್ತೆ, ಮೇಲ್ ಹೋದದ್ದು ಮತ್ತೆ ವಾಪಸ್ ಕೆಳಗ್ ಬರುತ್ತೆ, ತಿರುಗ್ತಾನೇ ಇರುತ್ತೆ. ತುಂಬಾ ಖುಷಿ ಆಗತ್ತಪ್ಪ ಇಂಥ ಆಟ. ಇದು ಒಂದೇ ಅಲ್ಲ, ತುಂಬಾ ಆಟ ಇದೆ, ತೋರಿಸ್ತೀನಿ. ನನ್ನ ಮಗನು ಹೇಳ್ದ, ಅಮ್ಮ ಇಬ್ರು ಸೇರಿ ಹತ್ತೋಣ ಅಂತ ಹೇಳಿದ್ನಲ್ವಾ. ನಾವಿಬ್ರು ಸೇರಿ ಹತ್ಕೊಂಡು ಆಟ ಆಡಿದ್ವಿ. ಮೊನ್ನೆ ನಾನು ಹತ್ತಿಲ್ಲ, ಇದೇ ಫಸ್ಟ್ ಈ ಜಾತ್ರೆಯಲ್ಲಿ ಆಟ ಆಡಿರೋದು. ಹಾಗೆ ನಾಳೆ ಹೋಗ್ಬೇಕು, ಸೋಮವಾರ ಇದೆ ಅಲ್ವಾ. ನಾಳೆ ದೇವಿ ದರ್ಶನ ಮಾಡಿ ದೇವರಿಗೆ ಉಡಿ ಕೊಟ್ಟು ಬರ್ಬೇಕು ನಾಳೆ ಸೋಮವಾರ. ಅಂದ್ರೆ ರಶ್ ಇರಲ್ಲ. ನಮ್ದು ಮನೆಯಲ್ಲಿ ಶನಿವಾರ ಅಲ್ಲ ಶುಕ್ರವಾರ ಹೋಗೋದಿತ್ತು. ಶುಕ್ರವಾರ ಹಣ್ಕಾಯಿ ಮಾಡೋ ರೂಢಿ ಇತ್ತು. ಅಂದ್ರೆ ಸ್ಕೂಲ್ ಎಲ್ಲ ಇರತ್ತಲ್ವಾ, ಹೋಗ್ಲಿಕ್ಕೆ ಆಗ್ಲಿಲ್ಲ. ಬೆಳಿಗ್ಗೆನೆ ಹೋಗ್ಬೋದಿತ್ತು, ಒಬ್ರೆ ಹೋಗೋದು ಕಷ್ಟ ಬೆಳಿಗ್ಗೆ. ಹಾಗೆ ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಹಣ್ಕಾಯಿ ಮಾಡೋಣ ಅಂತ ಇಟ್ಕೊಂಡಿದ್ವಿ, ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಛತ್ರಿ ಇದು ಛತ್ರಿ ಚೆನ್ನಾಗಿದೆ. ನೀವು ಕೂಡ ಬನ್ನಿ, ನಿಮ್ಗೂ ಬರ್ಬೇಕು ಅನ್ಸ್ಬಹುದು. ಬನ್ನಿ. ಈ ಸಲ ಮಿಸ್ ಆದ್ರೂ ಕೂಡ ಮುಂದಿನ ಜಾತ್ರೆ ಬರತ್ತಲ್ವಾ, ಆವಾಗ್ಲೂ ಕೂಡ ಇದೇ ರೀತಿ ಎಲ್ಲ ಬರುತ್ತೆ, ಬೇರೆ ಬೇರೆ ರೀತಿದೆಲ್ಲ ಬರುತ್ತೆ, ನೋಡ್ಬಹುದು. ಎಲ್ಲ ಕಡೆಗೂ ಲೈಟ್ ತುಂಬಾ ಚಂದ ಕಾಣುತ್ತೆ. ಇದು ಒಂದೇ ಬಂದಿರ್ಲಿಲ್ಲ, ಇದು ಮಧ್ಯದಲ್ಲಿ ಇದೆ. ಇದು ಇನ್ನೊಂದು ಆ ಕಡೆನೂ ಇದೆ, ಇದೇ ರೀತಿ ಆಟ ಆ ಕಡೆನೂ ಇದೆ ನೋಡಿ. ಇದು ಮಕ್ಕಳ ಆಟ ಆಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಆಟ ಆಡ್ತಾ ಇದ್ದಾರೆ. ಇದರಲ್ಲಿ ನೀರು ತುಂಬಿಸಿದಾರಲ್ವಾ, ನೀರು ತುಂಬಿಸಿ ಆಟ ಆಡೋದು. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಇನ್ನೊಂದು ಆಟ ತೋರಿಸ್ತೀನಿ, ಮೇಲೆ ಜಿಗಿಯೋ ಆಟ, ಗಂಡು ಮಕ್ಕಳ ಆಟ. ಅದು ತುಂಬಾ ಸಖತ್ತಾಗಿರುತ್ತೆ.
ಸಖತ್ತಾಗಿದೆ. ಇದು ನೋಡಿ ಚಿಕ್ಕ ಮಕ್ಕಳು ಕುತ್ಕೊಳ್ಳೋದು, ಮಕ್ಕಳು ತುಂಬಾ ಮಾಡ್ತಾರೆ ಈ ರೀತಿಯ ಆಟ ಆಡೋದು. ನೋಡಿ ಇವರೇ ದೋಣಿ ಆಟ, ಇದು ದೋಣಿ, ಬೋಟ್ ಬಿಡ್ತಾ ಹೋಗೋದು. ಅದನ್ನ ವೀಲ್ ಇದೆ ನೋಡಿ, ಅದನ್ನ ತಿರುಗಿಸ್ತಾ ಹೋದ್ರೆ ಆಯ್ತು, ಅದು ಮುಂದೆ ಮುಂದೆ ಹೋಗುತ್ತೆ. ಎಲ್ಲ ಪುಟ್ಟ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇನ್ನೊಂದು ಆಟ ತೋರಿಸ್ತೀನಿ, ಹೇಳಿದ್ನಲ್ವ ಇದೇ ಆಟ ನೋಡಿ, ಜಿಗಿಯೋ ಆಟ. ಮೇಲ್ ಹೋಗತ್ತೆ, ಜಂಪ್ ಹೊಡೆದು ಕೆಳಗ್ ಬರ್ತಾರೆ. ನಾನು ಅವ್ರದ್ದು ಗುಂಪಲ್ಲಿ ಹೋಗ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡೆ, ಅಂದ್ರೆ ಲೇಡೀಸ್ ಇದ್ರು ನೋಡ್ತಾ ಇದ್ರಲ್ವ, ಅವ್ರ ಪಕ್ಕದಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡೆ. ಇದು ನೋಡಿ, ಇವನಿಗೆ ಟೈಟ್ ಆಗಿ ಬೆಳ್ಳಿ ಎಲ್ಲ ಕಟ್ತಾ ಇದ್ದಾರೆ. ನಂತರ ಬೆಲ್ಟ್ ಅನ್ನ ಬಿಟ್ಟು ಬಿಡ್ತಾರೆ, ಅದು ಮೇಲ್ ಹೋಗಿ ಕೆಳಗ್ ಬರುತ್ತೆ. ಇದು ಒಂದ್ ರೀತಿ ಆಟ, ಚೆನ್ನಾಗಿದೆ. ಆದ್ರೆ ಧೈರ್ಯ ಬೇಕು ಈ ಆಟ ಆಡ್ಲಿಕ್ಕೆ. ತುಂಬಾನೇ ಸಖತ್ತಾಗಿದೆ. ನೋಡಿ, ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನಿಮ್ಗಾಗಿ. ನೋಡಿ ಈಗ ರೆಡಿ ಮಾಡಿದ್ದಾರೆ. ಆದ್ರೆ ಅವರು ಆ ಟೈಮ್ ಸ್ವಲ್ಪ ಅವರಿಗೆ ಗೊತ್ತಾಗ್ಬಾರ್ದು ಅಂತ ಸ್ವಲ್ಪ ಏನೇನೋ ಮಾತಾಡ್ತಾ ಇರ್ತಾರೆ. ನಂತರ ಫಟ್ ಅಂತ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಂತರ ಅದು ಮೇಲಕ್ಕೆ ಹೋಗ್ಬಿಡತ್ತೆ. ನೋಡಿ ಮಾತಾಡ್ತಾ ಇದ್ದಾರ, ಭಯ ಇರತ್ತೆ. ಅವನು ನಗ್ತಾ ಇದ್ದಾನೆ ಹುಡುಗ. ನೋಡಿ ಈಗ ಎಷ್ಟು ಫಾಸ್ಟ್ ಆಗಿ ಮೇಲೆ ಹೋಗ್ತಾನೆ ಅಂತ. ಒಂದ್ ರೀತಿ ಸರ್ಕಸ್ ತರ ಇದೆ ಇದು. ಎಲ್ಲವೂ ಬರುತ್ತೆ ನಮ್ಮ ಜಾತ್ರೆಯಲ್ಲಿ. ಪ್ರತಿ ಜಾತ್ರೆಲೂ ಕೂಡ ಸ್ವಲ್ಪ ಬೇರೆ ಬೇರೆ ವಿಭಿನ್ನ ರೀತಿದು ಬರ್ತಾ ಇರತ್ತೆ. ನೋಡಿ ಮೇಲೆ ಹೋದ, ಮೇಲೆ ಹೋಗಿ ವಾಪಸ್ ಬಂದ, ಮೇಲೆ ಹೋದ ವಾಪಸ್ ಬರ್ತಾ ಇದ್ದಾನೆ ನೋಡಿ. ಜಂಪ್ ಆಗತ್ತಲ್ವದು, ಇದೇ ಒಂದು ರೀತಿ ಮಜಾ ಇರತ್ತೆ ಈ ಆಟನೂ ಕೂಡ. ಹಾಗೆ ಇನ್ನೊಬ್ಬನಿಗೂ ಇದೇ ರೀತಿ ಮಾಡ್ತಾರೆ, ನೋಡೋಣ. ಓಕೆನಾ? ಚೆನ್ನಾಗಿದೆ. ಇದು ಗಂಡ್ಮಕ್ಳಷ್ಟೇ ಆಟ ಆಡೋದು, ಅಂದ್ರೆ ಸ್ವಲ್ಪ ದೊಡ್ಡ ಗಂಡ್ಮಕ್ಳು ಆಟ ಆಡೋದು. ಇದು ಬೆಲ್ಟ್ ಎಲ್ಲ ಕಟ್ತಾರೆ, ಅದು ಕೆಳಗಡೆ ಬೆಲ್ಟ್ ಇರುತ್ತೆ, ಅದನ್ನು ಬಿಟ್ಟು ಬಿಡ್ತಾರೆ. ನಂತರ ಅದು ಏನಾಗುತ್ತೆ, ಮೇಲ್ ಹೋಗಿ ಬರುತ್ತೆ. ಅದೇ ಮತ್ತೊಂದು ಬಳ್ಳಿಯಿಂದ ಎಳೆಯೋ ರೀತಿ ಇದೆ ಅನ್ಸುತ್ತೆ. ಮೇಲೆ ಕೆಳಗೆ ಆಗತ್ತೆ ಅಷ್ಟೇ. ತುಂಬಾ ಮೇಲೆ ಹೋಗುತ್ತೆ ಇದು. ನಮ್ಗೆ ವಿಡಿಯೋದಲ್ಲಿ ಈ ರೀತಿ ಸ್ವಲ್ಪ ಮೇಲೆ ಅನ್ಸ್ಬಹುದು, ತುಂಬಾ ಮೇಲೆ ಹೋಗ್ತಾರೆ ಅವರು. ಫಟ್ ಅಂತ ಹೋಗ್ತಾರೆ ಜಂಪ್ ಹೊಡೆದು. ನೋಡಿ, ಇವನಿಗೂ ರೆಡಿ ಮಾಡ್ತಾ ಇದ್ದಾರೆ. ಇವನು ನಗ್ತಾ ಇದ್ದಾನೆ. ಇದೆಲ್ಲ ಆಟ ನೋಡ್ಬೇಕನ್ಸತ್ತೆ, ಯಾಕಂದ್ರೆ ಒಂದ್ ರೀತಿ ಖುಷಿ ಇರತ್ತೆ. ಅಲ್ಲಿ ಕೆಳಗ್ ನಿಂತಿದಾರಲ್ವಾ ಎಲ್ರು, ಅವರೆಲ್ಲ ನಗ್ತಾ ಇದ್ದಾರೆ. ಮೇಲೋಗ್ತಾನೆ ನೋಡಿ ಈಗ. ಅವರು ಪಟ್ ಅಂತ ಬಿಡಲ್ಲ, ಅವ್ರಿಗೆ ಸ್ವಲ್ಪ ಟೈಮ್ ಗೊತ್ತಾಗ್ಬಾರ್ದು. ಆ ರೀತಿಲಿ ಬೆಲ್ಟ್ ಬಿಟ್ಟು ಬಿಡ್ತಾರೆ, ಅದು ಮೇಲಕ್ಕೆ ಹೋಗುತ್ತೆ. ಹೀಗೆ ಮಾತಾಡ್ತಾ ಇರ್ತಾರೆ. 1-2 ನಿಮಿಷ ಮಾತಾಡಿ ಪಟ್ನೆ ಬಿಟ್ಟು ಬಿಡ್ತರು. ನೋಡಿ ಮೇಲಕ್ಕೆ ಹೋದಲ್ವಾ. ನೋಡಿ ಉಲ್ಟಾ ಪಲ್ಟೆಲ್ಲ ಹಾಕ್ತಾರೆ. ಆದ್ರೂ ಮತ್ತೆ ಕೆಳಗೆ ಬಂದು ಮತ್ತೆ ಜಂಪ್ ಹೊಡಿಯೋದು. ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಇದು. ಕೂಗ್ತಾರೆ, ದೊಡ್ಡದಾಗಿ ಕೂಗ್ತಾರೆ. ನಾನು ಸೌಂಡ್ ಮ್ಯೂಟ್ ಮಾಡಿದೆ ಎಲ್ಲಾನು, ಯಾಕಂದ್ರೆ ಕಾಪಿ ರೈಟ್ ಬರುತ್ತಲ್ವಾ, ಹಾಗಾಗಿ. ನೋಡಿ, ಚೆನ್ನಾಗಿದೆ ಅಲ್ವಾ ಈ ಆಟನೂ ಕೂಡ, ಸಖತ್ತಾಗಿದೆ. ನನ್ನ ಮಗನ ಹೊತ್ತು ಅಂದ, ಬೇಡ ಅಂದ. ಇದೆಲ್ಲ ಬೇಡಪ್ಪ, ನಮ್ಗೆ ಧೈರ್ಯ ಬೇಕು ಅಲ್ವಾ ಇದೆಲ್ಲ ಆಟ ಆಡ್ಲಿಕ್ಕೆ. ಹಾಗೆ ಇದು ನೋಡಿ, ಚಿಕ್ಕ ಮಕ್ಕಳದು ಕುದುರೆ ಆಟ. ಹಾರ್ತಾ ಹೋಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುಟ್ಟ ಮಕ್ಕಳು ಕುತ್ಕೊಂಡಿದ್ದಾರೆ, ಚಿಕ್ಕ ಮಕ್ಕಳು. ತುಂಬಾ ಇದೆ ಇಲ್ಲಿ ಕುದುರೆ. ಅಂದ್ರೆ ಒಂದ್ ಸಲ ಮಧ್ಯನೂ ಇದೆ ಮತ್ತು ಸುತ್ತಲೂ ಇದೆ. ಸಖತ್ತಾಗಿದೆ ಈ ಆಟ, ತುಂಬಾ ಖುಷಿ ಆಗತ್ತೆ ನೋಡ್ಲಿಕ್ಕೆ. ಅದೇನು ಗೊತ್ತಾ, ಅಲ್ಲಿ ರಾಡ್ ಇದೆ, ಅದ್ರದ್ದು ಹೊಟ್ಟೆ ಕೆಳಗಡೆ. ಆ ರಾಡು ಮೇಲೆ ಕೆಳಗೆ ಆಗತ್ತೆ. ಇವರು ಹಾರ್ತಾ ಹೋದಾಗೆ ಕಾಣುತ್ತೆ. ಅಂದ್ರೆ ಹಾರತ್ತೆ ಆ ಕುದುರೆ, ಸ್ವಲ್ಪ ಹಾರ್ತಾ ಹೋಗುತ್ತಲ್ವಾ. ತುಂಬಾನೇ ಚೆನ್ನಾಗಿದೆ ಈ ಆಟ. ಚಿಕ್ಕ ಮಗುನು ಕುತ್ಕೊಂಡಿದೆ ಮಧ್ಯದಲ್ಲಿ, ನೀವು ನೋಡಿ ಇಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ಅಲ್ವಾ. ಕುದುರೆ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಇಂಥ ಆಟ ಎಲ್ಲ ನಾವು ಚಿಕ್ಕವರಿದ್ದಾಗ ಈ ರೀತಿ ಆಟ ಎಲ್ಲ ನೋಡ್ಲಿಲ್ಲ. ಈಗಿನ ಮಕ್ಕಳು ನೋಡಿ ಎಲ್ಲ ಆಟನೂ ನೋಡ್ತಾರಲ್ವಾ. ನಾವೇನೋ ಒಂದು ಆಟ ನೋಡ್ತಿದ್ರು, ಏನೋ ಒಂದು ಸಣ್ಣ ತೊಟ್ಲ ಬರ್ತಿತ್ತಲ್ವಾ ಅವಾಗ. ಹಾಗೆ ಕುದುರೆನೂ ಬರ್ತಿತ್ತು, ಹಿಂಗೆ ರೌಂಡ್ ಹೊಡೆಯೋ ಕುದುರೆ. ಆ ಆಟ ನೋಡಿದ್ವಿ ಅಷ್ಟೇ.
ಈಗಿನ ಮಕ್ಕಳದು ಯೋಗ ಅಂತ ಹೇಳ್ಬೋದು, ಎಲ್ಲವೂ ನೋಡ್ಬೋದು ಅವರು. ನೋಡಿ ಪುಟ್ಟ ಪುಟ್ಟ ಮಕ್ಕಳು ಚಂದ ಕಾಣ್ತಾರಲ್ವಾ, ಕೂದ್ರೇನು ಮುದ್ದಾಗಿ ಇದೆ. ಆ ಚಿಕ್ಕ ಮಗು ಇದೆ ನೋಡಿ, ಇದೇ ಮಗು ಅದು ಪಾಸ್ ಆಯ್ತು ನೋಡಿ, ಬ್ಲ್ಯಾಕ್ ಅಂಗಿ, ಚಿಕ್ಕ ಮಗು ಕ್ಯೂಟ್ ಆಗಿದೆ, ಕುತ್ಕೊಂಡಿದೆ, ಚಂದ ಇದೆ ಮಗು. ಮತ್ತು ಬರುತ್ತೆ ನೋಡಿ, ಈಗ ಆ ಮಗು ಬರ್ತಾ ಇದೆ, ಚಿಕ್ಕ ಮಗು ಎಷ್ಟು ಚಂದ ಮಾಡಿ ಕುತ್ಕೊಂಡಿದೆ ಅನ್ಕೊಂಡು ನೋಡಿ. ಬಂತು ಚಿಕ್ಕ ಮಗು ಇದೇ ಮಗುನೇ ಟೊಪ್ಪಿ ಹಾಕೊಂಡಿದೆ ನೋಡಿ. ಚೆನ್ನಾಗಿದೆ ಅಲ್ವಾ ಈ ಆಟನು ಕೂಡ. ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ಎಲ್ಲ ಈ ಕಡೆ ನನ್ನ ಹತ್ರನೇ ಇದ್ದಾರಲ್ವಾ, ದೊಡ್ಡದಾಗಿ ನಗ್ತಾ ಇದ್ದಾರೆ. ಅವರಿಗೂ ಒಂದ್ ರೀತಿ ಖುಷಿ. ನಾನು ಹೇಳಿದೆ ಯೂಟ್ಯೂಬಲ್ಲಿ ಬರುತ್ತೆ ನೋಡಿ, ನಿಮ್ ಮಗುನ್ ಫೋಟೋ ವಿಡಿಯೋ ಎಲ್ಲ ಹಾಕ್ತೀನಿ ಅಂದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ನೋಡ್ತೀನಿ ಅನ್ಕೊಂಡು. ಅವ್ರದ್ದು ಮಗು ಇಲ್ಲೇ ಇದೆ, ಹಳದಿ ಅಂಗಿ ಇರ್ಬೇಕು ಅವ್ರದ್ದು ಮಗು, ಅಕ್ಕಪಕ್ಕ ಇದ್ರು ನೋಡಿ. ಚೆನ್ನಾಗಿದೆ ಅಲ್ವಾ ತುಂಬಾ ಖುಷಿ ಇದೆ. ನಮಗೆಲ್ಲ ಈ ಆಟ ಆಡು ಯೋಗನೇ ಇರ್ಲಿಲ್ಲ ಚಿಕ್ಕವರಿದ್ದಾಗ. ಅದು ಹಾರೋ ರೀತಿ ಇದೆಯಲ್ವಾ, ಅದು ತುಂಬಾ ಸಖತ್ತಾಗಿ ಇರತ್ತೆ, ಹಾರ್ತಾ ಹೋಗತ್ತೆ, ಹಾರ್ತಾ. ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡಾಯ್ತು, ಓಕೆನಾ. ಫುಲ್ ಎಂಜಾಯ್ಮೆಂಟ್ ಇದು, ಯಾಕಂದ್ರೆ ನಮ್ದು ಕೋಟೆಕೆರೆಯಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದೆ ನಿಮಗಾಗಿ. ಇದು ನಿಮ್ಮನೇಲೂ ಚಿಕ್ಕ ಮಕ್ಕಳಿದ್ರೆ ತೋರಿಸಿ, ಖುಷಿ ಪಡ್ತಾರಲ್ವಾ ಅವರು ಕೂಡ. ಮತ್ತೊಮ್ಮೆ ಜಾತ್ರೆಗೆ ಬನ್ನಿ. ಈ ಸಲ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಮುಂದಿನ ಜಾತ್ರೆಗೆ ನೀವು ಬಂದು ಹೋಗ್ಬೋದು. ಬೆಳಿಗ್ಗೆ ಬಂದ್ರು ಸಂಜೆ ಹೋಗ್ಬೋದು, ಅಥವಾ ನಿಮ್ದು ರಿಲೇಷನ್ ಯಾರಾದ್ರೂ ಇದ್ರೆ ಬಂದು ಒಂದಿನ ಇದ್ದು ಹೋಗ್ಬೋದು. ನಾವು ಮನೆಗೆ ಬಂದ್ವಿ ನೋಡಿ. ನಮ್ಮ ಮನೆಯಿಂದ ಈಗ ನಮ್ಮನೆ ಹತ್ರದಿಂದ ಇಲ್ಲಿಂದ ಕಾಣತ್ತೆ, ತೊಟ್ಟಿಲು ಕಾಣ್ತಾ ಇದೆ. ಇದು ಎಲ್ಲಿದು ಗೊತ್ತಾ, ಮಾರಿಗುಡಿ ದೇವರು ಇದೆಯಲ್ವಾ, ಬಂದಿದೆ. ಅಮ್ಮನವರು ಕುತ್ಕೊಳ್ಳೋ ಜಾಗದಲ್ಲಿ ತೊಟ್ಟಿಲು ಇದೆಯಲ್ವಾ ಎದುರುಗಡೆ, ಆ ತೊಟ್ಟಿಲು, 2 ತೊಟ್ಟಿಲು ಕಾಣ್ತಾ ಇದೆ ನೋಡಿ ಇಲ್ಲಿಂದ. ನಮ್ಮ ಏರಿಯಾದಿಂದ ಚಿಕ್ಕದಾಗಿ ಕಾಣ್ತಾ ಇದೆ. ಇದೊಂದು ವಿಡಿಯೋ ಮಾಡ್ಕೊಂಡೆ ನಾನು, ಮೊನ್ನೆನೇ ನೋಡಿದ್ದೆ ಇದು ಕಾಣ್ತಾ ಇದೆಯಲ್ವಾ ಅನ್ಕೊಂಡು. ಈ ಮೂಲೆಯಿಂದ ಕಾಣ್ತಾ ಇದೆ. ನಮ್ದು ಇಲ್ಲಿ ಸ್ವಲ್ಪ ಗುಡ್ಡ ಆಗತ್ತಲ್ವಾ, ಗುಡ್ಡದ ಏರಿಯಾ, ಅಲ್ಲಿಂದ ಕಾಣ್ತಾ ಇದೆ. ಇಲ್ಲಿ ನಮ್ಮ ಮನೆಯಿಂದ ಸೌಂಡ್ ಕೇಳತ್ತೆ, ಇಲ್ಲಿಂದ ಜಾತ್ರೆಯಲ್ಲಿ ಕೂಗೋದು ಮಾಡೋದು ಎಲ್ಲ ಕೇಳತ್ತೆ. ಬಾವಿಯಲ್ಲಿ ಕಾರ್ ಓಡಿಸ್ತಾರಲ್ವಾ ಅದ್ರದ್ದು ಸೌಂಡ್ ಕೂಡ ಕೇಳತ್ತೆ ಮನೆಯಿಂದ. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಿರ್ಸಿ ಜಾತ್ರೆ ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಕೋಟೆಕೆರೆಯ ಎಂಜಾಯ್ಮೆಂಟ್, ಓಕೆನಾ. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.